ಬಂಧುಗಳೇ ನಮಸ್ಕಾರ. ಒಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಈ ಇಕೋಸಿಸ್ಟಮ್ಗಳು ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಹೊಸ ಪದಗಳನ್ನು ಸೃಷ್ಟಿ ಮಾಡ್ತವೆ, ಹೊಸ ವರ್ಷನ್ಗಳನ್ನ ಸೃಷ್ಟಿ ಮಾಡ್ತವೆ. ಯಾವುದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ನಮ್ಮ ಜೊತೆನೇ ಬೆಳ್ಕೊಂಡಿರ್ತಾವಲ್ಲ, ಅವಕ್ಕೂ ಕೂಡ ಒಂದು ವಿಶೇಷ ಪದಗಳನ್ನ ಸೃಷ್ಟಿ ಮಾಡಿ ಎಲ್ಲೋ ಒಂದು ಸಣ್ಣ ಅಂತರವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಈಗ ಕೆಲವು ತಿಂಗಳಿಂದ ನಮಗೆ ಹೆಚ್ಚಾಗಿ ಕಿವಿ ಮೇಲೆ ಕೇಳಿಸ್ತಿರೋ ಪದ ಜೆನ್ಜಿ. ಈ ಟಿ ವಿ ನೋಡಿ, ಜೆನ್ಜಿ. ಈ ಜೆನ್ಜಿ ಹೆಸರಲ್ಲಿ ಒಂದಷ್ಟು ಪುಂಡ್ರು ಮಾಡಿರ್ತಕ್ಕಂಥ ಪುಂಡಾಟಿಗಳನ್ನ ಟಿ ವಿನಲ್ಲಿ ನೋಡಿರೋರು, ಅದಾದಮೇಲೆ ವಿಚಿತ್ರವಾದ ವೇಷ ಹಾಕ್ಕೊಂಡು ಗಂಡಸರು ಹೆಂಗಸರು ಗೊತ್ತಾಗ್ತಿರಲಿಲ್ಲ ಆ ಥರ ಅರ್ಧಂಬರ್ಧದವರು ಮಾಡಿದಂಥ ಅವತಾರಗಳನ್ನೆಲ್ಲ ನೋಡಿದ್ದವರು ಎಲ್ಲೋ ಜೆನ್ಜಿಗಳು ದಾರಿ ತಪ್ಪಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದು ಉಂಟು. ಆದರೆ ಈ ಜೆನ್ಜಿ ಅಂದರೆ ಏನು ರೀ ಇದು? ಜೆನ್ಜಿ ಅನ್ನೋದು ಯಾವುದೋ ಹೊಸದಲ್ಲ ರೀ. ನಮ್ಮ ಹುಡುಗರವರು, ನಮ್ಮ ಮನೆ ಮಕ್ಕಳು, ನನ್ನ ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ನಮ್ಮ ನೆಂಟರ ಮಕ್ಕಳು, ನಮ್ಮ ಅಕ್ಕಪಕ್ಕದಲ್ಲಿರೋ ಹುಡುಗರು, ನಮ್ಮ ಸ್ಟೂಡೆಂಟ್ಗಳು. ಅದಕ್ಕೆ ಹೊಸ ಪದ, ನಮ್ಮ ಹುಡುಗರಿಗೆ ಹೊಸ ಪದ ಇಟ್ಟಿದ್ದು ಜೆನ್ಜಿ ಅಂತೇಳಿ. ಅದನ್ನ ಏನೋ ಬೇರೆ ಲೋಕದಿಂದ ಬಂದವ್ರ ಥರ ಒಂದು ವರ್ಗನ ಸೃಷ್ಟಿ ಮಾಡ್ದಂಗೆ ಮಾಡಿ, ನೀವು ಜೆನ್ಜಿನ ಅರ್ಥನೇ ಮಾಡ್ಕೊಂಡಿಲ್ಲ. ನಮ್ಮ ಮಗನ ನಾವು ಅರ್ಥ ಮಾಡ್ಕೊಳ್ಳಲ್ವಾ? ನಮ್ಮ ಮಗಳನ್ನ ನಾವು ಅರ್ಥ ಮಾಡ್ಕೊಂಡಿಲ್ವಾ? ನಮ್ಮ ಮಕ್ಕಳು ನಮ್ಮನೆಯಲ್ಲೇ ತಿಂದವೆ, ನಮ್ಮಲ್ಲೇ ಬೆಳೆದವೆ, ನಮ್ಮ ಸಂಸ್ಕೃತಿನಲ್ಲೇ ಜೊತೆಲಿದ್ದಾವೆ, ನಮ್ಮ ರಕ್ತನೇ ಹಂಚ್ಕೊಂಡು ಹುಟ್ಟಿರೋರು ರೀ. ನಮ್ಮದೇ ಸಂಪ್ರದಾಯ ಪಾಲನೆ ಮಾಡ್ತಿರೋರು. ಅವ್ರಿಗೆ ಬೇರೆ ಹೆಸರಿಟ್ಬಿಟ್ಟು ನೀವು ಬೇರೆ ಅಂತ ತೋರಿಸ್ಬಿಟ್ಟು ನಮ್ಮಿಂದ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮಕ್ಕಳು ಯಾವತ್ತಿದ್ರು ನಮ್ಮ ಮಕ್ಕಳೇನೆ. ಅದು ಈ ಭಾರತದ ಮಣ್ಣಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಆ ತಂದೆ ತಾಯಿ, ಕುಟುಂಬ, ಬಂಧು ಬಳಗ, ಸಂಸ್ಕಾರ, ಸಂಸ್ಕೃತಿ ಇವೆಲ್ಲವೂ ಕೂಡ ರಕ್ತದಲ್ಲೇ ಬಂದ್ಬಿಟ್ಟಿರುತ್ತೆ. ಎಲ್ಲೋ ಒಂದಷ್ಟು ವರ್ಗ ದಾರಿ ಬಿಟ್ಟು ಹೋಗಿರ್ಬೋದು. ಅದು ಕೇವಲ ಸಣ್ಣ ವರ್ಗ. ಅದನ್ನೇ ನೋಡ್ಬಿಟ್ಟು ಎಲ್ಲರೂ ಇದೇ ರೀತಿ ಅಂತಕ್ಕಂಥ ಊಹೆ ಮಾಡ್ಕೊಳ್ಳೋದು ತಪ್ಪು. ಕಾಕ್ರೋಚ್ ಹೋರಾಟ ಶುರುವಾಯಿತು. ಎಷ್ಟು ಜನ ಹೋರಾಟ ಮಾಡಿದ್ರಿ ರೀ? 6,000, 8,000, 10,000, 30,000. ಎಷ್ಟು ಜನ ನಮ್ಮಲ್ಲಿ ಆ ವಯಸ್ಸಿನ ಮಕ್ಕಳಿರೋದು ಭಾರತದಲ್ಲಿ? ಕನಿಷ್ಠ 60 ಕೋಟಿ. 60 ಕೋಟಿಯಲ್ಲಿ 30,000 ಇಲ್ಲಿ 0.000000001% ಆಗಲ್ವಲ್ಲ? ಯಾರೋ 0.0000001% ಮಾಡ್ತಕ್ಕಂತಹ ಕೋತಿ ಚೇಷ್ಟೆಗೆ ನಮ್ಮ ಮಕ್ಕಳ ಮೇಲೆ ನಾವು ಅನುಮಾನ ಪಡೋಕ್ಕಾಗುತ್ತಾ? ಆ ಥರ ಒಂದು ಜೆನ್ಜಿಯ ವರ್ಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಗಟ್ಟಿಯಾಗಿ ನಡೀತಾ ಇದೆ. ಅದಕ್ಕೆ ಒಂದಷ್ಟು ವರ್ಗ ಕೂಡ ಅದಕ್ಕೆ ಮನಸೋಲ್ತಿರೋದು ಹೊರತಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ. ಜೆನ್ಜಿ ಅಂದರೆ ಏನು? ಇವ್ರು ಸೃಷ್ಟಿ ಮಾಡಿರ್ತಕ್ಕಂಥ ಕಥಾಹಂದರ ಏನು? ಜೆನ್ಜಿ ಅಂದರೆ ರೀಲ್ಸ್ ಮಾಡಬೇಕು, ಜೆನ್ಜಿ ಅಂದರೆ ಪದ್ಧತಿಗಳನ್ನ ಮುರಿಬೇಕು, ರೂಲ್ಸ್ಗಳನ್ನ ಬ್ರೇಕ್ ಮಾಡಬೇಕು, ಜೆನ್ಜಿ ಅಂದರೆ ಎಲ್ಲನೂ ಧ್ವಂಸ ಮಾಡಬೇಕು, ಜೆನ್ಜಿ ಅಂದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕು. ಇದೆಲ್ಲ ಜೆನ್ಜಿ. ಇವತ್ತು ಇವರೇನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ರೀಲ್ಸು ಇದೇನೇ ಒಂದು ಪದ್ಧತಿ ಅಂದ್ಕೊಂಡಿದ್ದಾರೆ. ಇದಕ್ಕೆ ಸೃಷ್ಟಿಕರ್ತ ಯಾರು? ಮೂಲ ಪುರುಷ ಯಾರು? 2014ರಲ್ಲಿ ನರೇಂದ್ರ ಮೋದಿಯವರು ಬಂದು ಅಲ್ಲಿವರೆಗೂ ₹100 ಒಂದು GB ಕೊಡಬೇಕಿತ್ತು. ಅದನ್ನು ತಂದು 8 ಆಣೆಗೆ ₹1 ಸಿಗೋಂಗೆ ಮಾಡಿದ್ರಲ್ಲ. ಅದಾದಮೇಲೆ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತಲ್ಲ. ಅದರ ಫಲಶ್ರುತಿನೇ ಕಂಡ್ರಿ ಇದು. ಮೋದಿ ಅವತ್ತು ಆ ರೆವಲ್ಯೂಷನ್ ಮಾಡದೇ ಇದ್ದಿದ್ರೆ ಯಾವ ಅಸ್ತ್ರ ನಿಮ್ಮ ಕೈಯಲ್ಲಿ ಇರ್ತಿತ್ತು? ಇವತ್ತು ರೀಲ್ಸ್ ಮಾಡೋರ್ನೇ, ಧ್ವಂಸ ಮಾಡೋರ್ನೇ, ವ್ಯವಸ್ಥೆಯ ವಿರುದ್ಧ ಹೋರಾಡೋರ್ನೇ ನೀವು ಜೆನ್ಜಿ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಹಾಗಾದರೆ ಸಂಸ್ಕಾರ ಇರ್ತಕ್ಕಂಥ ನಮ್ಮ ಮಕ್ಕಳೆಲ್ಲ ಯಾರು? ಅವರೇನು ಜೆನ್ಜಿಗಳಲ್ವಾ? ನೋಡಿ, ಜೆನ್ಜಿ ಅಂತ ಹೇಳಿದ್ರೆ 1997ರಿಂದ 2011 ಮಧ್ಯೆ ಹುಟ್ಟಿರ್ತಕ್ಕಂಥವ್ರು. ಅಂದರೆ ಅಪ್ರಾಕ್ಸಿಮೇಟಾಗಿ ಹೇಳಬೇಕು, ನಾನು 16 ವರ್ಷದಿಂದ 30 ವರ್ಷ ವಯಸ್ಸಲ್ಲಿರ್ತಕ್ಕಂಥವ್ರು. ಈಗ ಈ ಹುಚ್ಚು ಹೆಂಗೆ ಹತ್ಬಿಟ್ಟೈತೆ ಅಂದರೆ, 35-40 ವರ್ಷದವರು ಕೂಡ ನಾನು ಜೆನ್ಜಿ ಅಂತೇಳಿ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ನೋಡಿದ್ವಲ್ಲ ಲಡಾಖಲ್ಲಿ, ಯಾರೋ ಒಂದು ತಲೆಮಾಸಿರೋ ಹುಡುಗಿ ಸೈನಿಕರ ಮೇಲೆ ಹೋಯ್ತು ಜಗಳಕ್ಕೆ. ಅದು ಲಡಾಖಲ್ಲಿ ಏನಾಯಿತು, ಒಂದು ಪ್ರದೇಶದಲ್ಲಿ ವಿಪರೀತವಾಗಿ ಹಿಮ ಬೀಳ್ತಾ ಇತ್ತು. ಅಲ್ಲಿ ಹೋದರೆ ಪ್ರವಾಸಿಗರ ಜೀವಕ್ಕೆ ಡೇಂಜರ್ ಇತ್ತು. ಈ ಹುಡುಗಿ ಗಲಾಟೆ ಶುರು ಮಾಡ್ಬಿಟ್ಟು, ನಾವು ಜೆನ್ಜಿ, ನಮ್ಮನ್ನ ಯಾಕೆ ಒಳಗಡೆ ಬಿಡಲ್ಲ ಅಂತೇಳಿ. ಮಕ್ಕ ನೋಡಿದ್ರೆ 35-40 ವರ್ಷ ಆಗಿತ್ತು. ಅದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ. बिल्कुल आप लोग मुझे बताओ, आप लोग बैठोगे या नहीं बैठोगे? चलो चलो कैसे रोकेंगे? 5 घंटे हो गए, निकालो सब लोग गाड़ी और चलो. वो कश्मीर एयरपोर्ट पे नहीं उतरे. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎಲ್ಲೋ ಟ್ರೆಕ್ಕಿಂಗ್ ಹೋಗ್ತೀವಿ ಅಂತ ಹೋಗ್ತಾರೆ, ಎಲ್ಲೋ ಪರ್ವತ ಹತ್ತೀವಿ ಅಂತ ಹೋಗ್ತಾರೆ. ಇವರ ಖುಷಿಗೆ, ಇವರ ಮಜಾಗೆ ಇವ್ರು ಹೋಗಿ ಅಪಾಯದಲ್ಲಿ ಸಿಗಾಕೊಂಡ್ರೆ ಆರ್ಮಿಗೆ ಹೋಗ್ಬೇಕು ಇವ್ರನ್ನ
ಕರ್ಕೊಂಬರೋದಕ್ಕೆ ಕೋಟ್ಯಾಂತರ ರೂಪಾಯಿ ಸರ್ಕಾರ ವೆಚ್ಚ ಮಾಡಬೇಕು. ಯಾರ ದುಡ್ಡು? ನಮ್ಮಂತ ತೆರಿಗೆದಾರರ ದುಡ್ಡು. ಹೋಗಿದ್ದು ಯಾವ ಕಾರಣಕ್ಕೋಸ್ಕರ? ಏನು ದೇಶ ರಕ್ಷಣೆ ಮಾಡಕ್ ಹೋಗಿದ್ರ? ಇವರ ಖುಷಿಗೆ, ಇವರ ಮಜಾಗೆ ಹೋಗಿರೋದು. ಮೊನ್ನೆ ಯಾವುದೋ ಒಂದು ಈ ಕರ್ನಾಟಕದಲ್ಲಿ ಹೋಗಿ ಎಲ್ಲ ಕಾಡಲ್ಲೆಲ್ಲ ಹೋಗಿ ಈ ತಪ್ಪಿಸ್ಕೊಂಡಾಗಿತ್ತಲ್ಲ, ಇಡೀ ವ್ಯವಸ್ಥೆ ಹೋಗಿ ಅದನ್ನ ಹುಡ್ಕೊಂಡು ನಿಂತ್ಕೊಂತ 2-3 ದಿವಸ. ಹಿಂಗೆ ಇಲ್ಲಿ ಈ ಜಂಜಿನೋ ಆ ಮುದುಕಿ ಏನಾದ್ರು ಹೋಗಿ ಒಳಗಡೆ ಹೋಗಿ ಸಿಗಾಕೊಂಡಿದ್ರೆ ಯಾರು ಹೋಗ್ಬೇಕಾಗಿತ್ತು? ಮಿಲಿಟರಿ ಹೋಗ್ಬೇಕಾಗಿತ್ತು, ಹೆಲಿಕಾಪ್ಟರ್ಗಳು ಹೋಗ್ಬೇಕಾಗಿತ್ತು, ಪೊಲೀಸ್ ಹೋಗ್ಬೇಕಾಗಿತ್ತು ಎತ್ಕೊಂಬರಕ್ಕೆ, ಬಿಡಿಸ್ಕೊಂಬರೋದಕ್ಕೆ. ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಆ ಸೈನಿಕರು, ಆರ್ಮಿ ಪರ್ಸನಲ್ಸು ಎಂಟ್ರಿಯನ್ನು ಬಂದ್ ಮಾಡಿದಾಗೆ, ನೀವು ಹುಡುಗಿ ಒಂದಕ್ಕೆ ಬಂದ್ ಮಾಡಿರಲಿಲ್ಲ. 100 ಜನ ಪ್ರವಾಸಿಗರಲ್ಲಿ ಇದ್ರು. ನಮ್ಮ ವಿಡಿಯೋದಲ್ಲೆಲ್ಲ ಕಾಣಿಸ್ತಾ ಇತ್ತು. ಎಲ್ರಿಗೂ ಬಂದ್ ಮಾಡಿದ್ರು. ಯಾಕೆಂತೇಳಿ ಮುಂದೆ ಡೇಂಜರ್ ಇದೆ ಅಂತೇಳಿ. ಅದಕ್ಕೆ ಜಂಜಿ ಅಂತ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ತಲೆ ಕೆಟ್ಟವ್ರಿಗೆ, ತಲೆ ಮಾಸ್ತವ್ರಿಗೆ ಎಲ್ಲದಕ್ಕೂ ಒಂದು ವರ್ಡ್ ಸಿಕ್ಬಿಟ್ಟಿದೆ, ಒಂದು ಪದ ಸಿಕ್ಬಿಟ್ಟಿದೆ, ಜಂಜಿ ಅಂತೇಳಿ. ಈ ಥರ ಮಾಡಿ ನಿಜವಾದ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು. ಅದಕ್ಕೋಸ್ಕರನೇ ಮೋದಿ ಒಂದು ಅದ್ಭುತವಾದಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಿಜವಾಗ್ಲೂ ನಾನು ಭಾಳ ಖುಷಿ ಆಯಿತು. ಆಗಸ್ಟ್ 15ನೇ ತಾರೀಕು ಕೆಂಪುಕೋಟೆಯಿಂದ ನಿಂತ್ಕೊಂಡು ಅವರ ಭಾಷಣವನ್ನು ಕೇಳಬೇಕು ನೀವು. ಅಲ್ಲಿ ಘೋಷಣೆ ಮಾಡಿದ್ರು, ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕೋಚಿಂಗ್ ಶುರುವಾಗುತ್ತೆ ಇನ್ಮೇಲೆ ಸರ್ಕಾರದ ಕಡೆಯಿಂದನೇ, ಅದು ಉಚಿತವಾಗಿ. ನೋಡಿ, ಯಾವ ಸ್ಮಾರ್ಟ್ಫೋನ್ಗಳು ಕೇವಲ ರೀಲ್ಸ್ ನೋಡೋದಕ್ಕೆ, ಇನ್ಸ್ಟಾಗ್ರಾಮ್ ನೋಡೋದಕ್ಕೆ ಬಳಕೆ ಆಗ್ತಿದ್ವು, ಇನ್ನು ಮುಂದೆ ಫ್ರೀ ಆನ್ಲೈನ್ ಕೋಚಿಂಗ್ ಸಿಗುತ್ತೆ ಅದರಲ್ಲಿ. ಯಾವ ತಂದೆ ತಾಯಿಗಳು ಕೋಚಿಂಗಿಗೆ ದುಡ್ಡು ಕಟ್ಟಕ್ಕಾಗದಂಗೆ ಪರದಾಡ್ತಾ ಇದ್ರು, ಯಾವ ಬಡ ಕುಟುಂಬದ ವಿದ್ಯಾರ್ಥಿಗಳು ಶ್ರೀಮಂತರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ದೊಡ್ಡ ದೊಡ್ಡ ನಗರಗಳಿಗೆ ಹೋಗಬೇಕಾಗಿತ್ತು, ಅಲ್ಲಿ ವಿಪರೀತ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋಚಿಂಗ್ ತಗೋಬೇಕಾಗಿತ್ತು, ಅವೆಲ್ಲವೂ ಕೂಡ ಈ ಬಡ ಮಕ್ಕಳಿಗೆ ಸಾಧ್ಯವೇ ಆಗಿರ್ತಿರ್ಲಿಲ್ಲ. ಆದರೆ ಈಗ ಮೋದಿಯವರು ಆ ಕನಸನ್ನು ಕೂಡ ಸಾಕಾರಗೊಳಿಸಿದ್ದಾರೆ. ಇನ್ನು ಮೇಲೆ ಉಚಿತವಾಗಿ ಆನ್ಲೈನಲ್ಲಿ ಕೋಚಿಂಗ್ ನಡೆಯುತ್ತೆ. ಇನ್ನು 2-3 ತಿಂಗಳ ಶುರುವಾಗ್ಬಿಡುತ್ತೆ ಪ್ರಾಜೆಕ್ಟ್ ಅದು. ಅದ್ರ ಜೊತೆಗೆ ಮೋದಿ ಏನು ತಲೆ ಓಡಿಸಿದ್ದಾರೆ ಯೋಚನೆ ಮಾಡಿ. ನೋಡಿ, ಇವತ್ತೇನಾದ್ರೂ ಈ ಲೆಫ್ಟಿಸ್ಟ್ ವಿಚಾರಗಳು, ಈ ನಕ್ಸಲಿಸ್ಟ್ ವಿಚಾರಗಳೆಲ್ಲ ಎಲ್ಲಿ ಹಬ್ತಾ ಇದ್ದಾವೆ ಅಂತ ಹೇಳಿದ್ರೆ, ಈ ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ. ಅಲ್ಲಿ ಏನಾದ್ರೂ ರಾಷ್ಟ್ರೀಯತೆ ವಿಚಾರ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಅದು ದೊಡ್ಡ ಹೋರಾಟಗಳು ಶುರುವಾಗ್ತವೆ, ದೊಡ್ಡ ವಿರೋಧ ಶುರುವಾಗುತ್ತೆ. ಟುಕುಡೆ ಗ್ಯಾಂಗ್ಗಳೋಗಿ ಅದನ್ನು ಆಕ್ರಮಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾವೆ. ಆದರೆ ಈ ಆನ್ಲೈನಲ್ಲಿ ಕೋಚಿಂಗ್ ಇದೆಯಲ್ಲ, ಈ ಆನ್ಲೈನ್ ಕೋಚಿಂಗ್ ಜೊತೆಗೇನೆ ರಾಷ್ಟ್ರೀಯತೆಯನ್ನು ತುಂಬೋದು. ಯಾವ ನಮ್ಮ ವಿದ್ಯಾರ್ಥಿಗಳು, ಯಾವ ನಮ್ಮ ಜನ್ಸಿಗಳು ರೀಲ್ಸು, ಇನ್ಸ್ಟಾಗ್ರಾಮ್ ಅಂತೇಳಿ ಕಳೆದೋಗಿದ್ರು, ಅವ್ರಿಗೆ ಕೋಚಿಂಗ್ ಜೊತೆ ರಾಷ್ಟ್ರೀಯತೆ ಕೂಡ ಬರಲಿಕ್ಕೆ ಶುರುವಾಗುತ್ತೆ. ಕೆಲವೇ ವರ್ಷಗಳಲ್ಲಿ ಇಡೀ ರಾಷ್ಟ್ರ ಕಟ್ಟೋದಕ್ಕೆ ಸಿದ್ಧವಾದಂತಹ ಪಡೆ ನಿರ್ಮಾಣ ಆಗುತ್ತೆ, ಯುವ ಪಡೆ ನಿರ್ಮಾಣ ಆಗುತ್ತೆ. ಒಂದು ಕಡೆಗೆ ಏನು ಬಡ ಸಮೂಹ ಅಥವಾ ಮಧ್ಯಮ ವರ್ಗದ ಸಮೂಹ ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಾಂಪೀಟ್ ಮಾಡೋದಕ್ಕೇನೆ ಆರ್ಥಿಕ ಶಕ್ತಿ ಇರಲಿಲ್ಲ ಅಥವಾ ಸಾಮಾಜಿಕ ಶಕ್ತಿ ಇರಲಿಲ್ಲ, ಅವರೆಲ್ಲರಿಗೂ ಕೂಡ ಈ ಆನ್ಲೈನ್ ಕೋಚಿಂಗ್ ಮುಖಾಂತರ ಒಂದು ಸಮನಾದಂತಹ ಒಂದು ಶಕ್ತಿ ಬಂತು. ಅದ್ರ ಜೊತೆಗೇ ಈ ರಾಷ್ಟ್ರೀಯತೆಯ ವಿಚಾರಗಳು ಕೂಡ ಬಂತು. ಎಷ್ಟು ಅದ್ಭುತವಾಗಿ ಭಾರತ ಬದಲಾವಣೆ ಆಗುತ್ತೆ ರೀ. ಅದಕ್ಕೆ ಹೇಳಿದ್ದು, ಯಾವುದೇ ಆಪತ್ತು ಬಂದರೂ ಕೂಡ ಆ ಆಪತ್ತಲ್ಲೇ ಒಂದು ಅವಕಾಶವನ್ನು ಹುಡುಕ್ತಕ್ಕಂಥ ಚಾಕಚಕ್ಯತೆ ಮೋದಿಯವ್ರಿಗಿದೆ. ಈ ಏನು ಜನ್ಜಿ ಹೋರಾಟ ಏನು ನಡೀತು, ಜಿಲ್ಲೆಗಳ ಹೋರಾಟ ನಡೀತು, ಇದರ ಅದ್ಭುತ ಔಟ್ಕಮ್ ಏನಾಯಿತು ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿ ಸಮೂಹದ ಜೊತೆಗೆ ನೇರವಾಗಿ ಸಂವಹನ ಮಾಡ್ತಕ್ಕಂಥ, ನೇರವಾಗಿ ರಾಷ್ಟ್ರೀಯತೆಯನ್ನು ತುಂಬತಕ್ಕಂತಹ ಸುವರ್ಣದ ಬಾಗಿಲು ಓಪನ್ ಆಯಿತು. ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ. ಯಾವ ನಾಯಿ ನೀರು ಕೂಡ ಏನೂ ಮಾಡೋಕ್ಕಾಗಲ್ಲ. ಯಾವುದಾದ್ರು ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಪಠ್ಯವನ್ನು ತೆಗೆದ್ರೆ ಅಥವಾ ಒಂದು ಪಠ್ಯವನ್ನು ಸೇರಿಸಿದ್ರೆ ಬಾಯಿ ಬಡ್ಕೊಂಡು, ಲಬ್ಬೆ ಹೊಡ್ಕೊಂಡು ಕಾಲೇಜ್ ನಡೆಯೋಕ್ಕೆ ಬಿಡ್ತಿರ್ಲಿಲ್ಲ, ಯೂನಿವರ್ಸಿಟಿ ನಡೆಯೋಕ್ಕೆ ಬಿಡ್ತಿರ್ಲಿಲ್ಲ ಸ್ಕೌಂಡ್ರಲ್ಗಳು. ಈ ಆನ್ಲೈನ್ ಕೋಚಿಂಗ್ ನಡೀಬೇಕಾದ್ರೆ ಏನ್ರಿ ಮಾಡ್ತಾರೆ ಅವರು? ಅದ್ರ ಜೊತೆಗೆ ನಾನು ಮತ್ತೆ ಅದನ್ನೇ ಹೇಳ್ತೀನಿ, ಈ ರೀಲ್ಸು, ಇನ್ಸ್ಟಾಗ್ರಾಮ್ ಅಂತೇಳಿ ಕಾಲಹರಣ ಮಾಡ್ತಿದ್ದಂಥ ವಿದ್ಯಾರ್ಥಿಗಳು ರಾಷ್ಟ್ರ ಕಟ್ಟತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾರೆ. ಕೇವಲ ರಾಷ್ಟ್ರ ಕಟ್ಟೋದಷ್ಟೇ ಅಲ್ಲ, ತಮ್ಮನ್ನು ತಾವು ಕಟ್ಟಿಕೊಂಡು, ತಮ್ಮ ಜೀವನವನ್ನು ಕಟ್ಟಿಕೊಂಡು ರಾಷ್ಟ್ರ ಕಟ್ಟತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇದರ ಪರಿಣಾಮವನ್ನು ಇನ್ನು 3-4 ವರ್ಷದಲ್ಲಿ ಕಾಣ್ತೀರಿ. ಏನು 1%, 2% ದಾರಿ ತಪ್ಪಿರ್ತಕ್ಕಂಥ ಈ ಜಿಲ್ಲೆಗಳಿದಾವಲ್ಲ, ಈ ರಾಷ್ಟ್ರಭಕ್ತ ವಿದ್ಯಾರ್ಥಿಗಳೇ ಅವ್ರನ್ನ ಹೊಸಕಾಗ್ತಾರೆ. ರಾಹುಲ್ ಗಾಂಧಿ ಅಂತ ಎಡಬಿಡಂಗಿಗಳಿಗೆ ಭವಿಷ್ಯನೇ ಇರೋದಿಲ್ಲ. ಅದ್ಭುತವಾದಂತಹ ಕಾರ್ಯಕ್ಕೆ ಮೋದಿಯವರು ಕೈ ಹಾಕಿದ್ದಾರೆ. ಇನ್ನು ಕೆಲವೇ ವರ್ಷದಲ್ಲಿ ನ್ಯೂ ಜೆನ್ಜಿ ಜನರೇಷನ್ ಒಂದು ಉಗಮ ಆಗುತ್ತೆ. ಇದು ಹೊಸ ಜೆನ್ಜಿ, ರಾಷ್ಟ್ರೀಯತೆಯ ಪರವಾಗಿರ್ತಕ್ಕಂತಹ ಜೆನ್ಜಿ, ತಮ್ಮ ಬಾಳನ್ನು ಸಾಕಾರಗೊಳಿಸ್ತಿರ್ತಕ್ಕಂತಹ ಜೆನ್ಜಿ, ತಮ್ಮ ಸಂಸ್ಕೃತಿಗೆ ಗೌರವ ಕೊಟ್ಟಿರ್ತಕ್ಕಂತಹ ಜೆನ್ಜಿ, ತಮ್ಮ ರಾಷ್ಟ್ರವನ್ನು ಪ್ರೀತಿಸ್ತಿರ್ತಕ್ಕಂತಹ ಜೆನ್ಜಿ, ಈ ರಾಷ್ಟ್ರದ ಆಸ್ತಿ ಆಗ್ತಿರ್ತಕ್ಕಂತಹ ಜೆನ್ಜಿ. ಆ ಜೆನ್ಜಿ ರಾಷ್ಟ್ರದ ಆಸ್ತಿಯನ್ನು ನಾಶ ಮಾಡ್ತಾ ಇತ್ತು, ಬೆಂಕಿ ಇಡ್ತಾ ಇತ್ತು. ಅದಕ್ಕೆ ಮೋದಿಯವರು ಹುಟ್ಟಾಗಿರ್ತಕ್ಕಂಥ ಈ ಜೆನ್ಜಿ ರಾಷ್ಟ್ರಕ್ಕೆ ಆಸ್ತಿ ಆಗುತ್ತೆ. ಥ್ಯಾಂಕ್ ಯು ಮೋದಿಜಿ. ನಮಸ್ಕಾರ.